ಒಂದು 4 ತಿಂಗಳಿಗೆ ಆದರೂ ಒಂದು ಮುಕ್ಕಾಲು ಕೆಜಿ ಅರ್ಧ ಕೆಜಿ ಲೆವೆಲ್ಲಿ ಬರುತ್ತೆ. 6 ತಿಂಗಳಿಗೆ ಆದರೂ 1 ಕೆಜಿ 1.5 ಕೆಜಿ ಮಟನು ಬೆಳವಣಿಗೆ ಕೆರೆ ಒಳಗೆ ಫುಡ್ ತಕ್ಕಂಗೆ ಮರುವಳಿ ಬರುತ್ತೆ. ಫಸ್ಟ್ ಮರಿ ಒಯ್ದ 1 ತಿಂಗಳು 15 ದಿವಸ ಹಾಕ್ತೇವೆ ಫುಡ್ಡು. ಅಷ್ಟ ಮೇಲೆ ಆ ತನ್ನರ್ಥಕ್ಕೆ ಅವೇ ಬೆಳಿತಾವೆ. ನಾವು ಯಾವ್ಯಾವ ಇಂಚಿನ ಮರಿ ಬೇಕೋ ಅದೇ ಥರ ಕೊಡ್ತಾ ಇದ್ದಾರೆ ಫಾರಮ್ನಲ್ಲಿ. ಗೌರ್ಮೆಂಟ್ ರೇಟ್ನಂಗೆ ಕೊಡ್ತಾ ಇದ್ದಾರೆ. ನಾವು ಸುಮಾರು 30 ವರ್ಷದಿಂದ ದಂಧೆ ಮಾಡ್ತಾ ಇದ್ದಾವೆ. 8 ವರ್ಷದಿಂದ ಈ ಫಾರಮ್ಮಿಗೆ ನಾವು ಮರಿ ಒಯ್ಯೋದ್ರಿಂದ ಚೆನ್ನಾಗಿ ಬರ್ತಾ ಇರೋದ್ರಿಂದ 8 ವರ್ಷದಿಂದ ಈ ಫಾರಮ್ನಲ್ಲಿ ಮರಿ ಒಯ್ತಾ ಇದ್ದಾನೆ. ಹೋದ ವರ್ಷ ಮರಿನೂ ಒಯ್ದಿದ್ದೆ ಇವರಲ್ಲಿ 1 ಕೆಜಿ 1.5 ಕೆಜಿ ಮಟ್ಟ ಬಂತು. ಈ ವರ್ಷನೂ ಒಂದು 4-5 ಟೈಮ್ ಬೇರೆಯವರಿಗೂ ಮರಿ ಕೊಡಿಸಿದ್ದೇನೆ. ಒಂದು 7-8 ಪಾರ್ಟಿ ಕೊಡಿಸಿದ್ದೇನೆ. ಈ ಮಂಗಳವಾರ ಒಯ್ದಿದ್ದೇನೆ, ಇವತ್ತು ಬಂದೇನೆ, ಮತ್ತೆ ನಾಳೆನೂ ಒಯ್ಬೇಕು. ಭಾಳ ಕಡೆಯಿಂದನ ಮರಿ ಒಯ್ದಿದ್ದೇನೆ. ಎಲ್ಲ ಕಡೆಗೆ ಮರಿ ಒಂದಿಟ್ಟು ಫೇಲ್ ಬಂತು. ಒಳ್ಳೆ ಕೌಂಟಿಗೂ ಕೊಟ್ಟರು, 2 ಇಂಚು ಮರಿನೂ ಕೊಟ್ಟರು. ಮರಿ ಮಾತ್ರ ರೈತರಿಗೂ ಮೋಸ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿಂದಾನೆ ಅವ್ರ ಫಾರಮ್ ಮಾಡಿದ್ರಿಂದ ಇಲ್ಲೇ ಕಂಟಿನ್ಯೂ ಆಗಿ ಮರಿ ಒಯ್ತಾ ಇದ್ದಾರೆ. ಇಲ್ಲಿ 10 ಹಳ್ಳಿಯಾಗೂ ಭಾರಿ ಫಾರಮ್ ಅದಾವೆ. ನಾನು ಅಲ್ಲಿ ಒಯ್ದು ನೋಡಿ, ಬೇರೆ ಪಾರ್ಟಿಗೂ ಕೊಡಿಸಿ ನೋಡಿ. ಆ ಪಾರ್ಟಿಗೆ ಅವರು ಹಿಂಗೆ ಬಂತಾಣ ಅಂದರು. ಇಲ್ಲಿ ಕೊಡಿಸಿದ ಮೇಲೆ ಅವರಿಗೂ ಚೆನ್ನಾಗಿ ಬರ್ತೈತಿ, ನನಗೂ ಅವ್ರಿಗೂ. ನಾನು ದಂಧೆ ಮಾಡಿದ್ರಿಂದ ನನಗೂ ಒಳ್ಳೆ ಫಾರಮ್ನಿಂದ ಕರ್ಸೆ ಬಂದು ಮರಿ ಒಯ್ತಾ ಇದ್ದಾನೆ. ನಾವು ಕಾಟ್ಲ, ರೋವು, ಮೃಗಾಲು ಮತ್ತು ಹುಲ್ಗೆಂಡೆ ಎಲ್ಲ ಫಾರಮ್ ಮರಿನೂ ಒಯ್ತಾ ಇದಾವೆ ಇಲ್ಲಿಂದ. ನಮ್ಮ ಹೆಸರು ಪ್ರಕಾಶ್ ಅಂತ, ಶೇಖಾರ್ಪುರ ತಾಲೂಕು ತೊಗರ್ಸಿ ಗ್ರಾಮದ ವಾಸಿ. ನಾವು ಸುಮಾರು 30 ವರ್ಷದಿಂದ ದಂಧೆ ಮಾಡ್ತಾ ಇದ್ದಾವೆ. ಆ ದಂಧೆ ಮಾಡಿದವಳು 8 ವರ್ಷದಿಂದ ಈ ಫಾರಮ್ಮಿಗೆ ನಾವು ಮರಿ ಒಯ್ಯೋದ್ರಿಂದ ಚೆನ್ನಾಗಿ ಬರ್ತಾ ಇರೋದ್ರಿಂದ 8 ವರ್ಷದಿಂದ ಈ ಫಾರಮ್ನಲ್ಲಿ ಮರಿ ಒಯ್ತಾ ಇದ್ದಾನೆ. ಅದು ಮಂಜುನಾಥ್ ಫಾರಮ್, ಬೀರ್ನಹಳ್ಳಿಯಿಂದ. ಈಗ ಹೋದ ವರ್ಷ ಮರಿನೂ ಒಯ್ದಿದ್ದೆ ಇವರಲ್ಲಿ 1 ಕೆಜಿ 1.5 ಕೆಜಿ ಮಟ್ಟ ಬಂತು. ಈ ವರ್ಷನೂ ಒಂದು 4-5 ಟೈಮ್ ಬೇರೆಯವರಿಗೂ ಮರಿ ಕೊಡಿಸಿದ್ದೇನೆ. ಒಂದು 7-8 ಪಾರ್ಟಿ ಕೊಡಿಸಿದ್ದೇನೆ. ಈ ಮಂಗಳವಾರ ಒಯ್ದಿದ್ದೇನೆ, ಇವತ್ತು ಬಂದೇನೆ, ಮತ್ತು ನಾಳೆನೂ ಒಯ್ಬೇಕು ಪಾರ್ಟಿಗೆ. ನಾನು ಪಾರ್ಟಿಗೂ ಹೋಗ್ತೇನೆ ಮತ್ತು ಕೆರೆಗಳಿಗೂ ವಿಲೇಜು ಮಾಡ್ತಾ ಇದ್ದಾನೆ. ನಿಮ್ಗೆ ಇಲ್ಲಿ ಮರಿ ತೊಗೊಬೇಕಂತ ಅನಿಸಿದ್ದೇನಕ್ಕೆ? ನಾನು ಭಾಳ ಕಡೆಯಿಂದನೇ ಮರಿ ಒಯ್ದಿದ್ದೇನೆ. ಎಲ್ಲ ಕಡೆಗೆ ಮರಿ ಒಂದಿಟ್ಟು ಫೇಲ್ ಬಂತು. ಇವರು ಫಾರಮ್ ಮಾಡಿದ್ರೆ ಇಲ್ಲಿಂದ ಫಾರಮ್ ಒಯ್ದ ಮೇಲೆ ನನಗೆ ಒಳ್ಳೆ ಕೌಂಟಿಂಗ್ ಮರಿ, ಒಳ್ಳೆ ಕೌಂಟಿಂಗು ಕೊಟ್ಟರು. ಮರಿ ಒಳ್ಳೆ 2 ಇಂಚು ಮರಿನೂ ಕೊಟ್ಟರು. ಮರಿ ಮಾತ್ರ ರೈತರಿಗೂ ಮೋಸ ಮಾಡ್ತಾಯಿಲ್ಲ. ಹಾಗಾಗಿ ಇಲ್ಲಿಂದನೇ ಅವ್ರ ಫಾರಮ್ ಮಾಡಿದ್ರಿಂದ ಇಲ್ಲೇ ಕಂಟಿನ್ಯೂ ಆಗಿ ಮರಿ ಒಯ್ತಾ ಇದ್ದಾನೆ. ಇಲ್ಲಿ 10 ಹಳ್ಳಿಯಾಗೂ ಭಾರಿ ಫಾರಮ್ ಅದಾವೆ. ನಾನು ಅಲ್ಲಿ ಒಯ್ದು ನೋಡಿ, ಬೇರೆ ಪಾರ್ಟಿಗೂ ಕೊಡಿಸಿ ನೋಡಿ. ಆ ಪಾರ್ಟಿಗೆ ಅವರು ಹಿಂಗೆ ಬಂತಾಣ ಅಂದರು. ಇಲ್ಲಿ ಕೊಡಿಸಿದ ಮೇಲೆ ಅವರಿಗೂ ಚೆನ್ನಾಗಿ ಬರ್ತೈತಿ, ನನಗೂ ಅವ್ರಿಗೂ. ನಾನು ದಂಧೆ ಮಾಡಿದ್ರಿಂದ ನನಗೂ ಒಳ್ಳೆ ಫಾರಮ್ನಿಂದ ಕರ್ಸೆ ಬಂದು ಮರಿ ಒಯ್ತಾ ಇದ್ದಾನೆ. ಯಾವೆಲ್ಲ ಮರಿ ತಗೋತೀರಾ ನೀವು ಇಲ್ಲಿ? ನಾವು ಕಾಟ್ಲ, ರೋವು, ಮೃಗಾಲು ಮತ್ತು ಹುಲ್ಗೆಂಡೆ ಎಲ್ಲ ಫಾರಮ್ ಮರಿನೂ ಒಯ್ತಾ ಇದಾವೆ ಇಲ್ಲಿಂದ. ನೀವು ಒಟ್ಟು ಟೋಟಲ್ ಒಂದು ಸೀಸನಲ್ಲಿ ಎಷ್ಟು ಲಕ್ಷ ಮರಿಗಳನ್ನ ತೊಗೊಂಡೋಗ್ತೀರಾ? ನಾವು ಒಂದು ಸೀಸನಲ್ಲಿ ನಮ್ಮ ಕೆರೆಗೆ ಬಿಟ್ಟು ಬೇರೆ ಪಾರ್ಟಿ ಗೊತ್ತಿದ್ದಾರೋ ಪಾರ್ಟಿಗಳು ಕೇಳಿದಾಗ ಕರ್ಸೆ ಹೋಗಿ ಒಂದು 4-5 ಲಕ್ಷ ಮರಿ ಕೊಡಿಸ್ತಾ ಇದಾವೆ ಇಲ್ಲಿ. ನಮ್ಮ ಸ್ವಂತ ಕೆರೆ ಒಯ್ದು ಸೇರಿ. ನೀವು ಎಷ್ಟು ಕೆರೆ ಮಾಡ್ತಿದ್ದೀರಾ? ನಾವು 2 ಕೆರೆ ಮಾಡ್ತಾ ಇದ್ದಾವೆ. ಎಷ್ಟು ಎಕರೆ ಇದು? ಒಂದು 14 ಎಕರೆದು, ಒಂದು 13 ಎಕರೆದು, 2 ಕೆರೆ ಮಾಡ್ತಾ ಇದ್ದಾವೆ. ನಾವು ಕೆರೆ ಬ್ಯಾಟಿಗೆ ಇಡೋದಿಲ್ಲ, ಸ್ವಂತ ಮೀನನ್ನು ಹಿಡಿದು ವಿಲೇವಾರಿ ಎಲ್ಲ ಈ ಸಂತಿಗಳಿಗೆ ನಾವು ಮಾಡ್ತೇವೆ. ಮಂಗಳವಾರ ಮತ್ತು ಗುರುವಾರ ಯಾವ್ಯಾವ ಸಂತೆಯಲ್ಲಿ ಇದ್ದವು 2 ಕ್ವಿಂಟಲ್ 1 ಕ್ವಿಂಟಲ್ ಹಿಂಗೆ ಹಿಡಿದು ಸೇಲ್ ತಕ್ಕಂಗೆ ಮಾಡ್ತೇವೆ. ನೀವು ಇಲ್ಲಿಂದ ತಗೊಂಡಾಗ ಮರಿಗಳು ಯಾವ ರೀತಿ ಬೆಳವಣಿಗೆ ಬರುತ್ತೆ? ಬೆಳವಣಿಗೆ ಫಸ್ಟು ಒಯ್ದ ಮೇಲೆ ಒಂದು 15 ದಿವಸ 1 ತಿಂಗಳ ಮಟ್ಟ ಒಂದು ಫುಡ್ಡು ಒಂದು 2 ಚೀಲ 3 ಚೀಲ ಹಾಕ್ತೇವೆ. ಆಮೇಲೆ ಏನು ಫುಡ್ ಕೊಡೋದಿಲ್ಲ ನಾವು. ಆಮೇಲೆ ಆ ಫುಡ್ಡು ಮೇಂಟೈನ್ ಮಾಡೋಕ್ಕಾದ್ರೆ ಕೆರೆಗಳಿಂದ ಫಸ್ಟ್ ಮರಿ ಒಯ್ದ 1 ತಿಂಗಳು 15 ದಿವಸ ಹಾಕ್ತೇವೆ ಫುಡ್ಡು. ಅಷ್ಟ ಮೇಲೆ ಆ ತನ್ನರ್ಥಕ್ಕೆ ಅವೇ ಬೆಳಿತಾವೆ. ಅಷ್ಟ್ರ ಮೇಲೆ ಒಂದು 6 ತಿಂಗಳಿಗೆ ಆದಮೇಲೆ ಮರಿ ಸೈಜ್ ನೋಡಿ ಗಾಳಿ ಬಲಿ ಅಷ್ಟ್ರ ಮೇಲೆ ಗೋರ ಬಲಿ ಹಾಕಿ ನೀರು ಕಮ್ಮಿ ಆದಂಗೆ ಮಾರ್ಕೆಟಿಗೆ ಮಾರ್ತೇವೆ. ಈಗ ಇಲ್ಲಿಂದ ಮರಿಗಳು ತೊಗೊಂಡೋಗಿದ್ದೀರಾ 1 ಇಂಚು 1.5 ಇಂಚ್ ಇದ್ದಾವೆ. ಇನ್ನು 6 ತಿಂಗಳಿಗೆ ಎಷ್ಟು ಕೆಜಿ ಬರ್ತಾವೆ ಇವು? ಒಂದು 4 ತಿಂಗಳಿಗೆ ಆದರೂ ಒಂದು ಮುಕ್ಕಾಲು ಕೆಜಿ ಅರ್ಧ ಕೆಜಿ ಲೆವೆಲ್ಲಿ ಬರುತ್ತೆ. 6 ತಿಂಗಳಿಗೆ ಆದರೂ 1 ಕೆಜಿ 1.5 ಕೆಜಿ ಮಟನು ಬೆಳವಣಿಗೆ ಕೆರೆ ಒಳಗೆ ಫುಡ್ ತಕ್ಕಂಗೆ ಮರುವಳಿ ಬರುತ್ತೆ. ಕೆಲವೊಬ್ರು ಹೇಳ್ತಾರೆ ಈ ಮೀನು ಮರಿ ಕೊಡೋರು ಮಾತ್ರ ಉದ್ಧಾರ ಆಗ್ತಿದ್ದಾರೆ, ತಗೊಂಡೋಗೋರಿಗೆ ಏನಷ್ಟು ಲಾಭ ಆಗ್ತಿಲ್ಲ, ಮೋಸ ಮಾಡ್ತಿದ್ದಾರೆ ಕೌಂಟಿಂಗಲ್ಲಿ, ಇನ್ನೊಂದಲ್ಲಿ ಮತ್ತೊಂದರಲ್ಲಿ ಅಂತಾರೆ. ಅದು ಯಾವ ರೀತಿ ಮಾಡ್ತಿದ್ದಾರೆ? ನಿಮ್ಗೇನಾರು ಆ ಥರ ಅನಿಸಿದೆಯಾ? ನಮಗೆ ಮೊದಲೆಲ್ಲ ಕಡೆ ಅನಿಸಿದೆ ಆ ಥರ ಮಾಡಿದ್ದಾರೆ. ಎಲ್ಲ ಅಲ್ಲಿಗೆ ರಾತ್ರಿ ತಂದು ಮರಿ ತಂದು 500 ಮರಿ ತಂದು 1000 ಐತಿ ಅಂತ ವಿಲೇವಾರಿ ಮಾಡ್ತಾಯಿದ್ರು. ನಾವು ಡೈರೆಕ್ಟ್ ಫಾರಮಿಗೆ ಬಂದ ಮೇಲೆ ಡೈರೆಕ್ಟ್ ನಮ್ಮ ಕಣ್ಣು ಮುಂದೆ ಅವರು ಅಳತೆ ಮಾಡಿ ಮರಿ ಕೌಂಟಿಂಗ್ ನಮ್ಮ ಎದುರಿಗೆ ಎಣಿಕೆ ಮಾಡಿ ನಾವು ಯಾವ್ಯಾವ ಇಂಚಿನ ಮರಿ ಬೇಕೋ ಅದೇ ಥರ ಕೊಡ್ತಾ ಇದ್ದಾರೆ ಫಾರಮ್ನಲ್ಲಿ. ಮೊದಲು ಬ್ಲಾಕ್ ಮೇಲೆ ಅಲ್ಲಿಗೆ ತಂದು ಕೊಡ್ತಾ ಇದ್ರಲ್ಲ, ಅವ್ರು 500 ಮರಿ ತಂದು 1000 ಮರಿ ಅಂತ ರಾತ್ರಿ 10 ಗಂಟೆ ಇಳಿಸ್ತಾ ಇದ್ರು.
ಈ ಫಾರಮ್ನಿಂದ ಬಂದ್ಬಿಟ್ಟು ನಮಗೆ ಅನುಕೂಲ ಆಗ್ತಾ ಇದೆ. ನಿಮ್ಮ ಕಣ್ಮುಂದೆನೇ ಕೊಡೋದ್ರಿಂದ ಮೋಸ ಏನಾಗಲ್ಲ ಅಂತ ಮೋಸ ಮೋಸ ಆಗೋದಿಲ್ಲ. ಕರೆಕ್ಟ್ ಕೌಂಟಿಂಗು ಕೊಡ್ತಾರೆ. ಮರಿ ನಾವು ಎಷ್ಟು 1 ಇಂಚಿನ ಬೇಕಾ 1.5 ಇಂಚಿನ ಸಮೇತ ನಾವು ಆಯ್ಕೆ ಮಾಡಿದಂಗೆ ಅವ್ರು ಮರಿ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ರೇಟ್ನಂಗೆ ಕೊಡ್ತಾ ಇದ್ದಾರೆ, ಮತ್ತೆ ಹೆಚ್ಚಿಗೆ ಕೊಡ್ತಾ ಇಲ್ಲ. ನಿಮಗೆ ಏನು ರೇಟ್ ಹಂಗೆ ಕೊಟ್ಟಿದ್ದಾರೆ? ಎಷ್ಟು ಇಂಚು ಮರಿನ ಏನು ರೇಟ್ ಹಂಗೆ ಕೊಟ್ಟಿದ್ದಾರೆ? 1.25 ಇಂಚಿನ ಗೌರ್ಮೆಂಟ್ನಂಗೆ 350 ಗೌರಿ ಕೊಟ್ಟಿದ್ದಾರೆ, ಕಾಟ್ಲ 400 ಕೊಟ್ಟಿದ್ದಾರೆ. ಈಗ ನೀವು ಇಷ್ಟು ವರ್ಷದ ಅನುಭವದಲ್ಲಿ ಕೆರೆಗೆ ಎಷ್ಟು ಇಂಚು ಮರಿ ಬಿಟ್ಟರೆ ತುಂಬ ಒಳ್ಳೇದು ಅಂತ ಹೇಳ್ತೀರಾ ರೈತರಿಗೆ? ನಾವಿಗೆ 1.25 1.5 ಇಂಚಿನ ಮೇಲೆ ಮರಿ ಬಿಡ್ಬೇಕು. ಅತಿ ಜಿರುಗು ಮರಿ ಮರಿಗೆ ಜ್ಞಾಪಕ ಶಕ್ತಿ ಕಮ್ಮಿ ಇರೋದ್ರಿಂದ ಮರಿ ಹಾವು ಬೇರೆ ಕಪ್ಪೆ ಹಾವು ತಿಂದು ಮರಿ ಇದು ಆಗಿಬಿಡುತ್ತೆ. ಇದು ಜ್ಞಾಪಕ ಶಕ್ತಿ ಹೆಚ್ಚಿಗೆ ಬರುತ್ತೆ 1.25 1.5 ಇಂಚಿಗೆ. ಆ ಮರಿಗೆ ಒಂದಿಷ್ಟು ಬೆಳವಣಿಗೆಗೆ ಓಡೋ ಶಕ್ತಿ ಇರುತ್ತೆ, ಅದು ಯಾವುಕ್ಕೂ ಸಿಗೋದಿಲ್ಲ. ಹಾಗಾಗಿ 1.25 1.5 ಇಂಚಿಂದು ಬಿಟ್ಟರೆ ಅನುಕೂಲ. ಈಗ ನಿಮಗೆ ಮರಿನ ಇಲ್ಲೇ ಕೌಂಟ್ ಮಾಡಿ ಮತ್ತೆ ಚೆಕ್ಕಿಂಗ್ ಹಾಕಿ ಪ್ಯಾಕ್ ಮಾಡಿ ಕಳಿಸ್ತಿದ್ದಾರೆ. ಈ ಕೆರೆ ತಗೊಂಡೋಗಿ ಬಿಡೋ ಗಂಟೆ ಇವ್ರದೇ ಜವಾಬ್ದಾರಿ ಇರುತ್ತೆ? ಅದೇ ಯಾವ ರೀತಿ? ಇಲ್ಲ ಫಾಸ್ಟ್ ಇಲ್ಲಿ ಎಲ್ಲ ಪ್ಯಾಕಿಂಗ್ ಆದಮೇಲೆ ನಮ್ಮ ಜವಾಬ್ದಾರಿ ಇರುತ್ತೆ. ಅಲ್ಲಿ ಪ್ಯಾಕಿಂಗ್ ಆದಮೇಲೆ ಕಮ್ಮಿ ಅಂದರೂ 1 5 6 ಅಷ್ಟರ ಬಿಟ್ಟರೆ ಹೋದರೆ ಮರಿ ಎಲ್ಲ ಕಂಡೀಷನ್ ಮೇಲೆ ಮರಿ ಹಾಕಿದ್ದ ಮರಿ ಒಯ್ಬೇಕು. ಯಾವಾಗಲೂ ರೈತರು ಒಯ್ಯೋದಾದರೆ ಮರಿ 2 ತಾಸು 3 ತಾಸು ಕಂಡೀಷನ್ ಹಾಕಿದ ಮರಿನ ಒಯ್ಬೇಕು. ಯಾಕೆ ಒಯ್ಬೇಕು ಅಂದರೆ ಆ ಮರಿಗಳು ತಿಂದನ್ನು ಊಟ ಮಾಡೋದು ನಾವು ಹೇಗೆ ಮಾಡ್ತೇವೆ, ಅವು ತಿಂದದ್ದು ವಿಸರ್ಜನೆ ಮಾಡಬೇಕು. ಇದರಲ್ಲಿ ಇಲ್ಲಿ ಕಂಡೀಷನ್ ಹಾಕಿದಲ್ಲ ಅಂಥ ಮರಿನ ಒಯ್ದರೆ ಮಾತ್ರ ಮರಿಗಳು ಅಷ್ಟು ಬದುಕ್ತವೆ. ಇಲ್ಲದ್ರೆ ಹಾಗೆ ಹಿಡಿದು ಹಾಗೆ ಪ್ಯಾಕಿಂಗ್ ಮಾಡಿಕೊಡ್ತಾರೆ. ಆ ಮರಿ ಮಾತ್ರ ಯಾವಾಗೂ ರೈತರು ಒಯ್ಬಾರ್ದು. ಯಾಕೆ ಅಂದರೆ ಅವು ವಿಸರ್ಜನೆ ಆ ಪ್ಯಾಕೆಟ್ನಲ್ಲಿ ಆ ವಿಸರ್ಜನೆ ಮಾಡೋಣಿಗೆ ಉಸುಲು ಕಟ್ಟು ಆ ಪ್ಯಾಕಿಂಗ್ ಮರಿಗಳು ಸಾಯ್ತವೆ. ಈಗ ನೀವು ಬೆಳಗ್ಗೆಯಿಂದ ಇಲ್ಲೇ ಇದ್ದೀರಾ ಅಂತ ಹೇಳಿದ್ರಿ. ಇವ್ರು ಮರಿ ಕೊಡಬೇಕಾದ್ರೆ ಎಷ್ಟು ಅವರ್ ಚೆಕಿಂಗ್ ಹಾಕಿದ್ರು? ಚೆಕ್ಕಿಂಗ್ ಒಂದು 3 ತಾಸು ಹಾಕಿದ್ದಾರೆ. ನಾವು 11 ಗಂಟೆಗೆ ಬಂದಿದ್ದೇವೆ, ಅದಕ್ಕಿಂತ ಮುಂಚೆ ಹಿಡಿದು ಹಾಕಿದ್ದಾರೆ. ಓಕೆ, ನಿಮಗೆ ಈ ಮರಿಗಳು ನೋಡಿ ತುಂಬ ಖುಷಿ ಇದೆಯಾ? ಅದು ಖುಷಿ ಇದೆ. ಈಗ 3ನೇ ಸರಿ ಬರ್ತಾ ಇರೋದು ನಾನು. ಹಾಗಾಗಿ ಮರಿ ಇವ್ರ ತಾವೇ 8 ವರ್ಷದಿಂದ ಇವ್ರ ತಾವ ಬಂದು ಒಯ್ತದೆ. ಮೊದಲು ಬೇರೆ ಕಡೆಯಿಂದನೇ ಒಯ್ದೆ ನಾನು. BRPಯಿಂದ ಟ್ರೈನಿಂಗ್ ಮಾಡ್ಕೊಂಡನೆ ಒಂದು 30 ವರ್ಷದಿಂದನೇ ಬೇರೆ ಈ ಊರ ಸುತ್ತಲೂ ಭಾರಿ ಹಳ್ಳಿಯಾಗೂ ಮರಿ ಒಯ್ದೆ ನಾನು. ಇಲ್ಲಿ ಒಯ್ದ್ರಿಂದ ಮರಿ ಒಳ್ಳೆ ನಮಗೆ ಕೌಂಟಿಂಗು ಕೊಟ್ಟಾರೆ. ಮರಿನೂ ಒಳ್ಳೆ ಸೈಜ್ ಬರ್ತಾಯಿತ್ತು. ನೀವೀಗ ಒಂದ್ಸಲ ಬೇಟೆ ಆಡಿದಾಗ ತಿಂಗಳಿಗೆ ಒಂದು ಆದಾಯ ಅಂತ ಎಷ್ಟು ಮಾಡ್ತೀರಾ? ಆದಾಯ ಮಾಡಿದಲ್ಲಿ ಒಂದು ಸರಿ ಕೆರೆ ಮಾಡಿದಾಗ ಒಂದು 20,000 25,000 ಆಗುತ್ತೆ. ಯಾಕೆಂದರೆ 1.5-2 ಕ್ವಿಂಟಲ್ ಮಟ್ಟ ಹಿಡಿತೇವೆ ನಾವು. ಆ ಕೆರೆ ವ್ಯಾಲ್ಯೂಜ್ ಎಷ್ಟೆಷ್ಟು ಆಯಿತು ಅಂತ. ಈಗ ಗೌರಿ 250 ಮಟ್ಟ ಮಾರ್ತೇವೆ, ಕಾಟ್ಲ 200 ಮಟನೂ ಮಾಡ್ತೇವೆ. 1.25 1.5 kg ಮಟ ಲೆವೆಲಿಗೆ ಬಂದರೆ, ಅರ್ಧ kg ಬಂದರೆ 150 ಹಿಂಗೆ ಮಾರ್ತೇವೆ. ಒಟ್ಟು ಒಂದು ಸಂತಿ ಮಾರಿದರೆ ಒಂದು 20-25 ಸಾವಿರವರೆಗೆ ಮಾರ್ತೇವೆ. ಈಗ ಸಂತೆಯಲ್ಲಿ ಮರಿಗಳಿಗೆ ಅಂದರೆ ಈ ಮೀನುಗಳಿಗೆ ಡಿಮ್ಯಾಂಡ್ ಯಾವ ರೀತಿ ಇದೆ? ಮೀನುಗಳಿಗೆ ಗೌರಿ ಕಾಟ್ಲಾಗ ಡಿಮ್ಯಾಂಡ್ ಹೆಚ್ಚಿಗೆ ಇದೆ. ಒಳ್ಳೆ ಫ್ರೆಶ್ ಮೀನಿಗೆ ಅಲ್ಲಿ ಸಂತೆಯಲ್ಲಿ ಫ್ರೆಶ್ ಮೀನೇ ನೋಡ್ತಾರೆ. ಫ್ರೆಶ್ ಮೀನು ಇದ್ದರಿಂದ ಡಿಮ್ಯಾಂಡ್ ಹೆಚ್ಚಿಗೆ ಫಾರಂ ಮೀನಿಗೆ. ಮತ್ತು ಸಮುದ್ರ ಮೀನಿಗೆ ಅಷ್ಟೇನು ಬೇಡಿಕೆ ಇಲ್ಲ. ಓಕೆ, ಕೊನೆಯದಾಗಿ ಇವ್ರ ಹತ್ರ ಮೀನು ಮರಿ ತಗೊಳ್ಳೋರಿಗೆ ನೀವೇನು ಹೇಳ್ತೀರಾ? ಅವರಿಗೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಆಶೀರ್ವಾದದಿಂದ ಅವ್ರ ಹೆಸರು ಅದನ್ನೇ ಇಟ್ಕೊಂಡಾರೆ. ಅದೇ ಫಾರ್ಮಿಗೆ ಬಂದು ಮೀನು ಮರಿಯನ್ನು ಒಯ್ಬೇಕು ಅಂತ ತಮ್ಮಲ್ಲಿ ರೈತರು ಬೇಡ್ಕೊಳ್ತಾರೆ.